ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಕಾಂಗ್ರೆಸ್ ಇಂಟೆಕ್ ವಿಭಾಗದ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಯುವ ಕಾಂಗ್ರೆಸ್ ಇಂಟೆಕ್ ವಿಭಾಗದ ಅಧ್ಯಕ್ಷರಾಗಿ ಶ್ರೀಕಾಂತ್ ಎಂ ಬೆಟ್ಟಮಕ್ಕಿ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಕಾರ್ಯಾಧ್ಯಕ್ಷರಾಗಿ ಶನತ್ ಗೌಡ ಕೊಳವಾಡಿ ನೇಮಕಗೊಂಡಿದ್ದಾರೆ. ತೀರ್ಥಹಳ್ಳಿ ಟೌನ್ ಅಧ್ಯಕ್ಷರಾಗಿ ನಾಗೇಶ್ ಗುಂಡಾ ಕುರುವಳ್ಳಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಜಯಂತ್ ಗೌಡ ಮೀನ್ಗುಂದ, ಕೌಶಿಕ್ ಭಂಡಾರಿ ಬಸುವೆ, ಸುದರ್ಶನ್ ಕನ್ನಂಗಿ ಹಾಗೂ ಲಾಯರ್ ಡಿಸೋಜಾ ಮಾಸ್ತಿಕಟ್ಟೆ ನೇಮಕಗೊಂಡಿದ್ದಾರೆ. ಸಂಘಟನಾ ಕಾರ್ಯದರ್ಶಿಯಾಗಿ ಅಂಜನ್ ಹೆಗಡೆ ಆಯ್ಕೆಗೊಂಡಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಂಜುನಾಥ್ ಕೆಳಕೆರೆ ಗೋಗ್ಲಿ ಹಾಗೂ ಅಕ್ಷಯ್ ನಾಯಕ್ ಬಾಗೋಡ್ ಅವರನ್ನು ನೇಮಕ ಮಾಡಲಾಗಿದೆ. ವಿಭಿನ್ನ ಹೋಬಳಿಗಳ ಅಧ್ಯಕ್ಷರಾಗಿ ಕಸಬಾ ಹೋಬಳಿ ಸುಬ್ರಹ್ಮಣ್ಯ ಕೆ ಮೇಲಿನ ಕುರುವಳ್ಳಿ, ಮುತ್ತೂರು ಹೋಬಳಿ ಮಹೇಶ್ ಗೌಡ ಶೇಡ್ಗಾರ್, ಅಗ್ರಹಾರ ಹೋಬಳಿ ಶರತ್ ಗೌಡ ಶಿರಿಗಾರ್, ಹುಂಚ ಹೋಬಳಿ ಪ್ರದೀಪ್ ಗರ್ತಿಕೆರೆ, ಮಂಡಗದ್ದೆ ಹೋಬಳಿ ಅರುಣ್ ನಾಯ್ಕ್ ಜಂಬಲಿ, ಗಾಜನೂರು ಹೋಬಳಿ ಮಧುಸೂದನ್ ಕೆಆರ್ ಉಂಬ್ಳೆಬೈಲು. ಜಿಲ್ಲಾ ಉಪಾಧ್ಯಕ್ಷರಾಗಿ ರಂಜಿತ್ ಕುಮಾರ್ ಎನ್ ಕೋಡೂರು ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಎಲ್ಲಾ ನೇಮಕಾತಿಗಳನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಇಂಟೆಕ್ ವಿಭಾಗದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರು ತೀರ್ಥಹಳ್ಳಿ ಕಾಂಗ್ರೆಸ್ ನಾಯಕರುಗಳಾದ ಕಿಮ್ಮನೆ ರತ್ನಾಕರ್ ಹಾಗೂ ಡಾಕ್ಟರ್ ಆರ್ಎಂ ಮಂಜುನಾಥ್ ಗೌಡ ಅವರ ಮಾರ್ಗದರ್ಶನದಲ್ಲಿ ಆದೇಶಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನ ಕುಮಾರ್, ರಾಜ್ಯ ನಾಯಕ ಎಂ ಶ್ರೀಕಾಂತ್, ಜಿಲ್ಲಾ ಇಂಟೆಕ್ ಅಧ್ಯಕ್ಷ ಮುಕುಲ್ ಭಾಷಾ, ಮಾಜಿ ಉಪಮೇಯರ್ ಪಾಲಾಕ್ಷಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಯಕರು, ಕಾಂಗ್ರೆಸ್ ಪಕ್ಷದ ಜನಪರ ಯೋಜನೆಗಳನ್ನು ಕಾರ್ಮಿಕರಿಗೆ ತಲುಪಿಸುವಲ್ಲಿ ಎಲ್ಲಾ ಪದಾಧಿಕಾರಿಗಳು ಶ್ರಮಿಸಬೇಕು ಎಂದು ಕರೆ ನೀಡಿದರು. ಇದಲ್ಲದೆ ತೀರ್ಥಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಸ್ತೂರು ಮಂಜುನಾಥ್ ಹಾಗೂ ಮುಡುಬ ರಾಘವೇಂದ್ರ ಅವರ ಹಾಗೂ ತೀರ್ಥಹಳ್ಳಿ ಇಂಟ್ರೆಸ್ಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಯಡೂರ್ ಪ್ರೇಮ್ ಅವರುಗಳ ಸಲಹೆಗಳನ್ನು ಪಡೆದು ಪಕ್ಷ ಸಂಘಟನೆಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಸೂಚಿಸಲಾಯಿತು.